ಇದೇ ಮಹಾಭಾರತ ವೇದಿಕೆಯಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡರೊಬ್ಬರಿದ್ದಾಗ ನಾವು ಇದೇ ಪ್ರಶ್ನೆ ಕೇಳಿದ್ವಿ. ಕಾಂಗ್ರೆಸ್ ಸರ್ಕಾರ ಮುಂದೊಂದು ದಿನ ಇಂಥದ್ದೇ ನಿರ್ಧಾರಕ್ಕೆ ಬಂದು ರಂಜಾನ್ ಅಲ್ಲೋ ಅಥವಾ ಈದ್ ಮಿಲಾದಲ್ಲೋ ಕನ್ನಡದಲ್ಲಿ ಅಥವಾ ಹಿಂದೂಗಳಾಗಿ ಸಾಧನೆ ಮಾಡಿದ ರಾಜ್ಯಕ್ಕೆ ಕೀರ್ತಿ ತಂದ ಒಬ್ಬ ವ್ಯಕ್ತಿಯನ್ನ ಕರೆಸಿ ಅವರ ನೇತೃತ್ವದಲ್ಲಿ ಹಬ್ಬ ಆಗ್ಬೇಕು ಅಂದ್ರೆ ನೀವು ಒಪ್ತೀರಾ ಅಂತ ಹೇಳಿ ಅವ್ರು ಹೇಳಿದ್ದು, ನಮ್ಮ ಧರ್ಮದ ವಿಚಾರಕ್ಕೆ ಬಂದ್ರೆ ಅಂತ ಸರ್ಕಾರನೇ ನಮಗ್ ಬೇಡ, ಯಾಕೆ ಹಿಂದೂಗಳು ಮಾತ್ರ ಕಾಂಪ್ರಮೈಸ್ ಮಾಡಬೇಕು ಅಂತ ಹೇಳಿ, ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ, ಸಹಿಸ್ಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ನಿರೀಕ್ಷೆ ಮಾಡ್ತಾ ಇದೆ. ಮೇಡಮ್, ಯಾವುದೇ ಒಂದು ಧರ್ಮ ಒಬ್ಬರ ಹೇಳಿಕೆಯಿಂದ ನಿಂತ್ಕೊಳ್ಳಲ್ಲ. ಆದಿಶಂಕರಾಚಾರ್ಯರಿಂದ ಹಿಂದೂ ಧರ್ಮ ಒಬ್ಬೊಬ್ಬರ ಐಡಿಯಾಲಜಿ ಒಂದೊಂದ್ ತರ ನಡೀತಿದೆ. ಇಲ್ಲಿ ಯತ್ನಾಳ್ ಅವ್ರು ಹೇಳಿದ ತಕ್ಷಣ ಕರ್ನಾಟಕದಲ್ಲಿರೋ ಹಿಂದೂಗಳೆಲ್ಲ ಪ್ರತಾಪ್ ಸಿಂಹ ಹೇಳಿಕೆಯಿಂದ ಹೋಗಲ್ಲ. ಯತ್ನಾಳ್ ಅವ್ರ ಮೆಜಾರಿಟಿ 8,000, ನನ್ನ ಮೆಜಾರಿಟಿ 11,000. ಈ ಡಿಫರೆನ್ಸ್ ನೋಡ್ಬೇಕು ನೀವು. ಅವರು ಅಷ್ಟು ಒಳ್ಳೇದ್ ಮಾಡಿದ್ರೆ ಬಿಜಾಪುರ ಪ್ಲಸ್ ಅವರಿಗೆ ವೋಟ್ ಪರ್ಸೆಂಟೇಜ್ ನಾನು ಕೂಡ ತಿಳ್ಕೊಂಡ್ ಬಂದಿದ್ದೀನಿ. ವಿ ಆರ್ ಟಾಕಿಂಗ್ ಅಬೌಟ್ ಬಾನು ಮುಷ್ತಾಕ್. ಪ್ಲೀಸ್ ಕಮ್ ಬ್ಯಾಕ್ ಟು ಬಾನು ಮುಷ್ತಾಕ್. ಈ ಯತ್ನಾಳ್ ಅವ್ರಿಗೆ ನಿಮ್ಗೆ ಶೀಲ್ಡ್ ಅಲ್ಲ ಸರ್. ಯತ್ನಾಳ್ ಅವರು, ಪ್ರತಾಪ್ ಸಿಂಹ ಅವರು ನಿಮಗೆ ಶೀಲ್ಡ್ ಅಲ್ಲ. ನಾನು ಕೇಳ್ತಾ ಇರೋದು ಬಾನು ಮುಷ್ತಾಕ್ ಅವ್ರ ಬಗ್ಗೆ. ಹಾಗೆ ದಸರಾಗೆ ಒಬ್ಬ ಮುಸ್ಲಿಂ ಹೆಣ್ಮಕ್ಳು, ಅದರಲ್ಲೂ ಕನ್ನಡವನ್ನ ವಿರೋಧಿಸಿದ ಹೆಣ್ಣು ಮಗಳನ್ನ ಆಯ್ಕೆ ಮಾಡಿದ ಕಾಂಗ್ರೆಸ್ ಸರ್ಕಾರದ ನಿಲುವಿನ ಬಗ್ಗೆ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಿ. ಮೈಸೂರಿನ ರಾಜರು ಆನೆಯಲ್ಲಿ ಹೋಗುವಾಗ, ಸ್ಮಿತಾ ಮೇಡಮ್, ಹೌದು, ಆನೆಯಲ್ಲಿ ಹೋಗುವಾಗ ರಾಜರ ಸ್ನೇಹಿತರಾದ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಹೌದು ಬಾ ಆನೆ ಮೇಲೆ ಹತ್ತು ಅಂತ ಬಲವಂತ ಮಾಡಿದ್ರೆ ಮಿರ್ಜಾ ಇಸ್ಮಾಯಿಲ್ ಅವ್ರು ಒಪ್ಪಲ್ಲ. ಪ್ಲೀಸ್ ತಿಳ್ಕೋಬೇಕು. ಆಗ ರಾಜರು ಬಲವಂತ ಮಾಡಿ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿ ಅವ್ರ ಹಿಂದ್ಗಡೆ ಕೂರ್ಸ್ಕೊಂತಾರೆ. ಕೂರ್ಸ್ಕೊಂಡು ಸ್ವಲ್ಪ ದೂರ ಹೋಗ್ತಾರೆ. ರಾಜರೇ, ಮೈಸೂರಿನ ರಾಜರೇ ತನ್ನ ಸ್ನೇಹಿತ ಅನ್ನೋ ಕಾರಣಕ್ಕೆ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿ ಮೇಲೆ ಕೂರಿಸಿದ್ರು. ಸರಿ ಅಂತ ಒಂದ್ ನಿಮಿಷ ಸರ್, ಕಂಪ್ಲೀಟ್ ಮಾಡ್ಲಿ ಹೇಳಿ ಅವರು. ಈಗ ಒಂದು ನಿಮಿಷ, ನೀವೀಗ ಹೇಳಿದ್ರಿ ಇದೇ ಸ್ಟೇಟ್ಮೆಂಟ್ ಮೇಲೆ ನೀವು ನಿಲ್ಬೇಕು. ನಾನು ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡ್ತೀನಿ. ನೀವೇನ್ ಹೇಳಿದ್ರಿ, ಮಿರ್ಜಾ ಇಸ್ಮಾಯಿಲ್ ಅವರು ಹಿಂದೂ ವಿರೋಧಿಗಳಾಗಿರ್ಲಿಲ್ಲ ಅಂತ ಹೇಳಿದ್ರಿ ತಾನೆ. ಹಾಗಾದ್ರೆ ರಾಜರ ಹಿಂದೆ ಅಂಬಾರಿಯಲ್ಲಿ ಮಿರ್ಜಾ ಇಸ್ಮಾಯಿಲ್ ಕರ್ಕೊಂಡು ಹೋದಾಗ ಆ ಕ್ಲಾಕ್ ಟವರ್ ಹತ್ರ ಹೋಗಿದ ತಕ್ಷಣ ತುಂಬಾ ಜನ ಹಿಂದೂ ಕಾರ್ಯಕರ್ತರು ಬಂದು ಅವ್ರನ್ನ ಅಟ್ಯಾಕ್ ಮಾಡಕ್ ಹೋಗಿ, ಒಡೆಯಕ್ ಹೋಗಿ ಆನೆಯಿಂದ ಇಳಿಸಿದ್ರು. ಅಂದ್ರೆ ಮುಸ್ಲಿಂ ಧರ್ಮವನ್ನ ನೀವು ಆವತ್ತಿಂದ ವಿರೋಧ ಮಾಡ್ತಿದ್ದೀರಿ ಅಂತ ತಾನೇ ಅರ್ಥ. ಆವತ್ತು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿ ಮೇಲೆ ಕೂರಿಸಿದ್ದು ಆವತ್ತಿನ ಮೈಸೂರ ರಾಜರು ಅಲ್ವಾ? ಅವರ ಮನೆತನದ ಕುಡಿ ಯದುವೀರವ್ರು ಈಗ ಸಂಸದರು ಅಲ್ವಾ? ಆವತ್ತು ಎಕ್ಸಾಕ್ಟ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ರಾಜರು ಆನೆ ಮೇಲೆ ಕೂರ್ಸ್ಕೊಂಡು ಹೋದ್ರು ಅನ್ನೋದು ಮಾತ್ರ ನಾನು ಇತಿಹಾಸದಲ್ಲಿ ನೋಡಿದ್ದೀನಿ. ನಂತರ ನಾನು ಓದಿಲ್ಲ. ಈಗ ದಯವಿಟ್ಟು ಯದುವೀರವ್ರಿಗೆ ಕಾಲ್ ಕನೆಕ್ಟ್ ಮಾಡಿ. ನಿಮ್ಮ ಪೂರ್ವಜರು ಯಾಕೆ ಒಬ್ಬ ಮುಸ್ಲಿಂ ವ್ಯಕ್ತಿನ ಅಂಬಾರಿ ಮೇಲೆ ಕೂರಿಸ್ಕೊಂಡ್ರು? ಯದುವೀರವ್ರನ್ನ ಕಾರಣ ಕೇಳಿ ನಾನು ತಿಳ್ಕೊ. ಯದುವೀರವ್ರಿಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದೇ ವೇದಿಕೆಯಲ್ಲಿ ಬಂದು ಯದುವೀರವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೋಡಿ, ದಸರಾ ಉದ್ಘಾಟನೆಗೂ ದಸರಾದಲ್ಲಿ ಭಾಗವಹಿಸ್ಲಿಕ್ಕೂ ವ್ಯತ್ಯಾಸ ಇರುತ್ತೆ. ಉದ್ಘಾಟನೆ ಅಂದ್ರೆ ಚಾಮುಂಡೇಶ್ವರಿಯ ಪೂಜೆಯ ಮೂಲಕ ದಸರಾ ಪ್ರಾರಂಭ. ಪೂಜೆ ಅಂದ್ರೆ ಮೂರ್ತಿ ಪೂಜೆ ಮೇಲೆ ವಿಶ್ವಾಸ ಇಲ್ಲದವರನ್ನ ಕರ್ಕೊಂಡು ಹೋಗಿ ಅಲ್ಲಿ ದೀಪ ಬೆಳಗಿಸೋದು, ಪುಷ್ಪಾರ್ಚನೆ ಮಾಡಿಸೋದು ಅವ್ರಿಗೂ ಬಲವಂತ. ಅದನ್ನ ನೋಡುವಂತಹ ಧಾರ್ಮಿಕ ಭಾವನೆ, ಶ್ರದ್ಧೆ ಇರುವಂತಹ ಹಿಂದೂಗಳಿಗೂ ಹಿಂಸೆ. ಯಾಕೆ ಎರಡೂ ಸಮುದಾಯದ ಧಾರ್ಮಿಕ ಭಾವನೆ ಜೊತೆ ಕಾಂಗ್ರೆಸ್ ಸರ್ಕಾರ ಆಟ ಆಡ್ತಿದೆ ಅನ್ನೋ ನೇರ ಪ್ರಶ್ನೆ. ಮೇಡಮ್, ಇಲ್ಲಿ ನಾವು ಒಂದು ಹಂಗಾದ್ರೆ ಒಂದು ಕನ್ನಡಕ್ಕೆ ಗೌರವ ತಂದಿರೋ ಮಹಿಳೆಯನ್ನ ಅದೇ ಮಹಿಳೆ ಕನ್ನಡದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದನ್ನ ಯಾಕೆ ಹೈಡ್ ಮಾಡ್ತಿದ್ದೀರಿ? ಕನ್ನಡಕ್ಕೆ ಗೌರವ ತಂದಿರತಕ್ಕಂತ ಒಂದು ಮಹಿಳೆನ ನಾವು ಗೌರವಿಸೋದು ತಪ್ಪಲ್ವೇ ಅಲ್ಲ. ಹಾಗೇನೆ ಆ ಮಹಿಳೆ ಕೂಡ ಕನ್ನಡವನ್ನ ಗೌರವಿಸೋದು ತಪ್ಪ? ಹಾಗೆ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪ? ಪ್ರದೀಪ್, ಈಗ ಒಂದು ನಿಮಿಷ ಮೇಡಮ್, ಆಯ್ತು. ಈಗ ಬಿಜೆಪಿ ಅವ್ರು ಸರಿನಾ, ಕಾಂಗ್ರೆಸ್ ಅವ್ರು ಸರಿನಾ? ಬಿಡಿ, ನಾನು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, ಒಬ್ಬ ಕನ್ನಡತಿಯಾಗಿ ನಾನು ಒಂದ್ ನಿಮಿಷ ಮರ್ತು ಬಿಡ್ತೀನಿ, ನಾನು ಜರ್ನಲಿಸ್ಟ್ ಅನ್ನೋದನ್ನ ಕೂಡ. ಒಬ್ಬ ಕನ್ನಡತಿಯಾಗಿ ನನ್ನ ಕನ್ನಡಾಂಬೆಯನ್ನ, ಭುವನೇಶ್ವರಿಯನ್ನ, ಕನ್ನಡದಲ್ಲಿ ಸಾಧನೆ ಮಾಡಿದ ಮಹಿಳೆಯಾದ ಬಾನು ಮುಷ್ತಾಕ್ ಅವರು ಗೌರವಿಸಲಿ ಅಂತ ಹೇಳಿ ನಿರೀಕ್ಷೆ ಮಾಡೋದು ತಪ್ಪ? ಬಿಜೆಪಿ ಅವ್ರು ಸರಿ ಅಂತ ಅವ್ರಂತಾರೆ, ನಮ್ಮದು ಸರಿ ಅಂತ ನಾವಂತೀವಿ. ಈಗ ಕೋರ್ಟ್ ಅಂಗಳ ಕೇಸ್ ಹೋಗಿದೆ. ಲೆಟ್ ಕೋರ್ಟ್ ಇಂಟರ್ಪ್ರಿಟ್ ವಿತ್ ಇನ್ 2 days. ಕೇಸ್ ಹಾಕಿರೋದು 3 ಜನ. ನಾನೀಗ ಕಾಂಗ್ರೆಸ್ MLA ಅದ್ರ ಬಗ್ಗೆ ಏನ್ ಇಂಟರ್ಪ್ರೇಟ್ ಮಾಡಿದ್ರು ಇದನ್ನೇ ರೆಫರೆನ್ಸ್ ಮಾಡಿ ಕೇಸ್ ಅಪ್ಡೇಟ್ ಮಾಡ್ತಾರೆ. ನಾನು ಸಂವಿಧಾನನ ಚೆನ್ನಾಗಿ ಓದ್ಕೊಂಡಿದ್ದೀನಿ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರೆಸಾಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್, ಜಸ್ಟಿಸ್ ಆಫ್ ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್ ಲಿಬರ್ಟಿ ಆಫ್ ಥಾಟ್ ಫೇತ್ ಅಂಡ್ ಎಕ್ಸ್ಪ್ರೆಷನ್, ವಿ ಅಡಾಪ್ಟ್ ಅಂಡ್ ಎನಾಕ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 25-26 ಅಲ್ಲಿ ಕೇಸ್ ನಡೀತಾ ಇದೆ. ನಾನೊಂದು ರೆಪ್ರೆಸೆಂಟೇಟಿವ್ ಆಗಿ ಒಂದು ಲೈನ್ ಹೇಳಿದ್ರೆ ಇದನ್ನೇ ರೆಫರೆನ್ಸ್ ಆಗಿ ಕೋರ್ಟ್ ಮಾಡ್ತಾರೆ. ನನಗಿದು ಗೊತ್ತು. ಇದೇ ಮೈಸೂರಲ್ಲಿ ಪ್ರೊಸೆಷನ್ ನೋಡುವಾಗ
ಆನೆಯನ್ನ ಕರ್ಕೊಂಡೋಗಿ ದರ್ಗಾಗೆ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ. ಯಾಕೆ? ಇದು ಮೈಸೂರು ರಾಜವಂಶಸ್ಥರ ಕಡೆಯಿಂದ ಮೊದಲಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ. ಎರಡನೇದು, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಮೊದಲನೇ ಇದನ್ನ ನೈವೇದ್ಯನ ದೇವರಿಗೆ ಮೊದಲನೇ ಸಲ ತಗೊಂಡ್ಬರೋದು ಅದೇ ಮೈಸೂರು ಇದು ಮಂತ್ರಾಲಯದ ಮೊದಲು ನವಾಬರಾಗಿದ್ದ ವಂಶಸ್ಥರಿಂದ. ಅವರು ಮುಸ್ಲಿಮ್ರೆ. ಯಾಕೆಂದ್ರೆ ಅವರೆಲ್ಲ ನಮ್ಮ ಧರ್ಮನ ಆರಾಧನೆ ಮಾಡ್ತಾರೆ. ಯಾರೋ ಒಂದಿಬ್ರು ಅದನ್ನ ಮಾಡಿದ್ರು ಅನ್ಬಿಟ್ಟು ಅದನ್ನ ಎಲ್ಲಾ ಧರ್ಮಕ್ಕೆ ಅವ್ರನ್ನೆಲ್ಲಾರು ಕೆಟ್ಟವರ ಮಾಡೋದು ಖಂಡಿತ. ಧರ್ಮದ ವಿಚಾರಕ್ಕೇನೆ ಪ್ರದೀಪ್ ಈಶ್ವರ್ ಅವರೇ ಕಡೆ ಪ್ರಶ್ನೆ. ಈಗ ನೀವು ಹೇಳ್ತೀರಿ ಧರ್ಮಗಳ ನಡುವೆ ಬೆಂಕಿ ಹಚ್ತಾ ಇರೋದು ಬಿಜೆಪಿಗರು ಅಭಿವೃದ್ಧಿ ಒಂದನ್ನ ಬಿಟ್ಟು ಬರೀ ಧರ್ಮದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ. ಆದ್ರೆ ಮತ್ತೊಂದು ನೇರವಾದ ಪ್ರಶ್ನೆ, ಈಗ ಧರ್ಮದ ಹೆಸರಲ್ಲೇನೆ ನೋಡಿ ಪುಲ್ವಾಮಾದಲ್ಲಿ ಗುಂಡು ಹೊಡೆದ ಸಂದರ್ಭದಲ್ಲಿ ಧಾರ್ಮಿಕ ಲಾಂಛನ ಅನ್ನೋ ವಿಚಾರಕ್ಕೆ ಈ ರಾಷ್ಟ್ರೀಯ ಲಾಂಛನವಾದ ಅಶೋಕ್ ಎಂಬ್ಲಮ್ಗೆ ಕಲ್ಲು ಹೊಡೆದ ಸಂದರ್ಭದಲ್ಲಿ, ಗಣಪತಿ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಕಲ್ಲೆಸೆಯುವವರಿಗೆ ಇದನ್ನ ಯಾಕೆ ಪ್ರಶ್ನೆ ಮಾಡೋಲ್ಲ? ಇವರ ಮನಸ್ಥಿತಿನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿ. ಮೇಡಮ್, ನಾವು ಯಾರನ್ನ ಬೇಕಾದ್ರೂ ತಪ್ಪು ಮಾಡಿದವ್ರನ್ನ ಪ್ರಶ್ನೆ ಮಾಡ್ತೀವಿ. ಒಂದೇ ಒಂದು ವಿಚಾರ ನನ್ನ ಬಿಜೆಪಿ ಸ್ನೇಹಿತರಿಗೆ ಹೇಳ್ತಾ ಇರೋದು, ಈಗ ಯತ್ನಾಳ್ ಸಾಹೇಬ್ರು MLA ಆಗಿ 2.5 ವರ್ಷ ಆಯ್ತು, ಅಂದ್ರೆ ಈ ಟರ್ಮ್ ಅಲ್ಲಿ ಅಲ್ವಾ? ಆಯ್ತು, ಧರ್ಮದ ಬಗ್ಗೆ ಡಿಬೇಟ್ ಆಯ್ತಲ್ಲ, ಅವ್ರು ಮಾತಾಡಿದ್ರಲ್ಲ, ಅವ್ರು ಚಿಕ್ಕ ಕೋತಿ ಅಂತ ಅವ್ರನ್ನ ಒಪ್ಕೊಂಡು ನನ್ನ ದೊಡ್ಡ ಕೋತಿ ಅಂತ ಒಪ್ಕೊಂಡ್ರು, ಪರವಾಗಿಲ್ಲ. ಅಟ್ಲೀಸ್ಟ್ ಕೋತಿ ಕಂಪ್ಯಾರಿಸನ್ ಅಲ್ಲಾದ್ರೂ ಅವ್ರಿಗಿಂತ ದೊಡ್ಡವನು ಅಂತ ಕಂಪೇರ್ ಮಾಡಿದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಅವ್ರಿಗೊಂದೇ ರಿಕ್ವೆಸ್ಟ್ ಮಾಡ್ತೀನಿ, ಯತ್ನಾಳ್ ಸಾಹೇಬ್ರೆ, ನೀವ್ 2.5 ವರ್ಷದಿಂದ ನಿಮ್ ಕ್ಷೇತ್ರದಲ್ಲಿ ಆಸ್ ಎ MLA ಆಗಿ ಏನ್ ಅಭಿವೃದ್ಧಿ ಮಾಡಿದೀರಾ? ನಾನು ನನ್ನ ಬಿಜೆಪಿ ಸ್ನೇಹಿತರ ಮುಂದೆ ನನ್ನ ರಿಪೋರ್ಟ್ ಕಾರ್ಡ್, ನಾನು 201 ಹಳ್ಳಿಗೆ ಹೋಗಿದ್ದೀನಿ. 201 ಹಳ್ಳಿಯಲ್ಲಿ ಅರ್ಜಿ ಹೆಸರು, ಅವರ ಡೀಟೇಲು, ಆ ಸ್ಟೇಟಸ್ ನಿಮ್ ಮುಂದೆ ಕೊಡ್ತಾ ಇದ್ದೀನಿ. 200 ಹಳ್ಳಿಗೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಎಂಟೈರ್ ಬ್ಯೂರೋಕ್ರಸಿನ ನೆಲದ ಮೇಲೆ ಕೂರಿಸಿದ್ದೀನಿ. ಟೌನ್ ಅಲ್ಲಿ 14 ವಾರ್ಡ್ಗೆ ಮನೆಗೆ ಹೋಗಿದ್ದೀನಿ. ನನ್ನ ತಾಯಿ ಹೆಸರಲ್ಲಿ 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ. 10,000 ಪೇಷಂಟ್ಸ್ ನ 12 ನಿಮಿಷದೊಳಗೆ ಪೇಷಂಟ್ ನ ಪಿಕಪ್ ಮಾಡಿ ಕಾಪಾಡಿದ್ದೀನಿ. ಎಲ್ಲ ಡಿಬೇಟ್ ಪಕ್ಕಕ್ಕಿಡೋಣ ಅಣ್ಣ. ಈ ದಾಖಲೆ ನಿಮ್ ಕೈ ಕೊಡ್ತೀನಿ, ನೀವೆಲ್ಲರೂ ಇಟ್ಕೊಳಕ್ಕೂ ಒಂದೊಂದು ಕಾಪಿ ಕೊಡ್ತೀನಿ. ಇದನ್ನ ಕ್ರಾಸ್ ಚೆಕ್ ಮಾಡಿ ಅಣ್ಣ. ನನ್ನ ರಿಪೋರ್ಟ್ ಕಾರ್ಡ್ ನಾನು ಡೇರಾಗಿ ಪಬ್ಲಿಷ್ ಮಾಡ್ತಿದ್ದೀನಲ್ಲ, ಯತ್ನಾಳ್ ಸಾಹೇಬ್ರದು, ಅಶೋಕ್ ಅಣ್ಣಂದು, CT ರವಿ ಅಣ್ಣ MLC ಆಗಿದ್ದಾರೆ ಬಿಡಿ ರೀಸೆಂಟ್ ಆಗಿ, ವಿಜಯೇಂದ್ರ ಅಣ್ಣಂದು, ನಮ್ಗೊಂದು ಕಾಪಿ ಕೊಡಿಸ್ಬಿಡೋಣ. ನಿಮ್ಮ ಸಾವಿರಾರು ಪುಟಗಳ ರಿಪೋರ್ಟ್ ಕಾರ್ಡ್ ನಲ್ಲಿ ಮುದ್ದೇನಹಳ್ಳಿ ಕನೆಕ್ಟ್ ಮಾಡುವ ರಸ್ತೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಊರು, ಆ ಊರನ್ನ ಕನೆಕ್ಟ್ ಮಾಡುವ ರಸ್ತೆಯ ಅಭಿವೃದ್ಧಿ ಆಗಿರೋದ್ರ ಬಗ್ಗೆ ಎಲ್ಲರೂ ಉಲ್ಲೇಖ ಇದ್ರೆ ಹೇಳಿ ಸರ್. ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ನಾನು 10ಕ್ಕೂ ಹೆಚ್ಚು ಹಳ್ಳಿಗೆ ಸುತ್ತಿದ್ದೀನಿ. ವಿಶ್ವೇಶ್ವರಯ್ಯ ಓಡಾಡಿರೋ ಪ್ರತಿ ಹಳ್ಳಿಗೂ ಇವತ್ತಿಗೂ ರೋಡ್ ಇರಲಿಲ್ಲ. ಕನಿಷ್ಠ 7 ಕೋಟಿ ಖರ್ಚು ಮಾಡಿ ಮುದ್ದೇನಹಳ್ಳಿ ಪಂಚಾಯಿತಿನ ಆಲ್ ರೌಂಡ್ ಡೆವಲಪ್ ಮಾಡಿದ್ದೀನಿ.